ಫೆಬ್ರವರಿ 10ನೇ ತಾರೀಕು ಬಸನಗೌಡ ಪಾಟೀಲ್ ಯತ್ನಾಳರಿಗೆ ಬಿಜೆಪಿ ಶಿಸ್ತು ಸಮಿತಿ 2ನೆಯ ನೋಟಿಸ್ ಕೊಟ್ಟಿದೆ ಅನ್ನುವ ಸುದ್ದಿಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬ್ರೇಕ್ ಮಾಡಿತ್ತು. 72 ಗಂಟೆಗಳಲ್ಲಿ ಈ ನೋಟಿಸ್ಗೆ ಉತ್ತರ ಕೊಡಬೇಕು ಅಂತ ಅದರಲ್ಲಿ ಸ್ಪಷ್ಟವಾಗಿ ಬರೆಯಲಾಗಿದೆ. ಮೇಲಿಂದ ಮೇಲೆ ಎಚ್ಚರಿಕೆ ಕೊಟ್ಟ ನಂತರವೂ ನೀವು ಪಕ್ಷಕ್ಕೆ ಮುಜುಗರವಾಗುವಂತಹ ಹೇಳಿಕೆಗಳನ್ನ ಮಾಧ್ಯಮದಲ್ಲಿ ಕೊಡ್ತಾ ಇದ್ದೀರಿ. ನಿಮ್ಮ ವಿರುದ್ಧ ಯಾಕೆ ಕ್ರಮ ಕೈಗೊಳ್ಳಬಾರದು ಅಂತ ಕಾರಣ ಕೇಳಿ ಕೊಡಲಾಗಿದ್ದ ನೋಟಿಸ್ ಇದು. ಈ ಸುದ್ದಿ ಬ್ರೇಕ್ ಆದ ನಂತರ ಬಸನಗೌಡ ಪಾಟೀಲ್ ಯತ್ನಾಳರು ಒಂದು ಟ್ವೀಟ್ ಮಾಡಿದ್ರು. ಮಾಧ್ಯಮಗಳಲ್ಲಿ ವರದಿ ಆಗ್ತಾ ಇದೆ, ನೋಟಿಸ್ ಕೊಟ್ಟಿದ್ದಾರೆ ಅಂತ. ನನಗೇನು ಅಧಿಕೃತವಾಗಿ ನೋಟಿಸ್ ಬಂದಿಲ್ಲ ಅಂತ ಹೇಳಿದ್ರು. ಬಂದ್ರೆ ಉತ್ತರ ಕೊಡ್ತೀನಿ ಅಂತಾನು ಹೇಳಿದ್ರು. ಅದಾದ ಮೇಲೆ ಪತ್ರಿಕೆಗಳಲ್ಲಿ ಒಂದು ವರದಿ ಬಂತು. ಏನ್ ನೋಟಿಸ್ಗೆ ಉತ್ತರ ಕೊಡೋದು ಒಂದೇ ಕೆಲಸನ? 16 ನೋಟಿಸ್ ಬಂದಿದ್ದಾವೆ, ಎಲ್ಲದಕ್ಕೂ ಉತ್ತರ ಕೊಡ್ತಾ ಕೂತ್ಕೊಳ್ಳಕ್ಕಾಗತ್ತಾ? ಯಾರಿಗೂ ಹೆದರುವ ಮಗ ಅಲ್ಲ ನಾನು ಅಂತ ಯತ್ನಾಳ್ರ ಹೇಳಿದ್ರು ಅಂತ ಪತ್ರಿಕೆಗಳಲ್ಲಿ ವರದಿ ಆಯಿತು. ಯತ್ನಾಳ್ರು ಆ ಮಾತನ್ನು ಹೇಳಿಲ್ಲ ಅಂತ ಕೆಲವು ಕಡೆ ಹೇಳ್ಕೊಂಡಿದ್ದಾರೆ. ಇರಲಿ, ಈಗ ಬರ್ತಾ ಇರುವ ಸುದ್ದಿ ಬಸನಗೌಡ ಪಾಟೀಲ್ ಯತ್ನಾಳರು ತಮಗೆ ಬಂದಿದ್ದ 2ನೆಯ ನೋಟಿಸ್ಗೆ ಈಗಾಗಲೇ ಉತ್ತರ ಕೊಟ್ಟಿದ್ದಾರೆ. ಕೆಲವರು 5 ಪುಟಗಳ ಉತ್ತರ ಅಂತಾರೆ, ಕೆಲವರು 12 ಪುಟಗಳ ಉತ್ತರ ಅಂತಾರೆ. ಒಟ್ಟಿನಲ್ಲಿ ಉತ್ತರ ಕೊಟ್ಟಿರೋದಂತೂ ನಿಜ. ಕೊಡುವುದಕ್ಕೆ ಸ್ವಲ್ಪ ಸಮಯಾವಕಾಶ ಬೇಕು ಅಂತ ಫೋನ್ನಲ್ಲಿ ಮನವಿ ಮಾಡಿಕೊಂಡಿದ್ರು ಅಂತಾನೂ ಸುದ್ದಿಯಾಗಿತ್ತು. ಈಗ ಉತ್ತರ ಕೊಟ್ಟಿದ್ದಾರೆ, 2ನೆಯ ನೋಟಿಸ್ಗೆ ಉತ್ತರಿಸಿದ್ದಾರೆ ಅನ್ನುವ ಮಾಹಿತಿ ಬರ್ತಾ ಇದೆ. ಈ ಉತ್ತರದಲ್ಲಿಯೂ ಕೂಡ ವಿಜಯೇಂದ್ರರನ್ನು ಯಾಕೆ ಬದಲಾಯಿಸಬೇಕು ಅನ್ನುವುದನ್ನೇ ಒತ್ತಿ ಒತ್ತಿ ಹೇಳಿದ್ದಾರಂತೆ. ವಿಪಕ್ಷವಾಗಿ ಬಿಜೆಪಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸರಿಯಾಗಿ ಹೋರಾಟ ಮಾಡ್ತಿಲ್ಲ. ಕುಟುಂಬ ರಾಜಕಾರಣ ರಾಜ್ಯ ಬಿಜೆಪಿಯಲ್ಲಿ ಅಂತ್ಯ ಆಗಬೇಕು. ಸ್ವಜನ ಪಕ್ಷಪಾತಕ್ಕೆ ಅವಕಾಶ ಕೊಡಬೇಡಿ. ವಿಜಯೇಂದ್ರರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು. ಕಾಂಗ್ರೆಸ್ ವಿರುದ್ಧದ ಹೋರಾಟದಲ್ಲಿ ಬಿಜೆಪಿ ವಿಫಲ ಆಗಿದೆ. ವಿಜಯೇಂದ್ರರ ಬದಲು ಸಮರ್ಥರಿಗೆ ಅಧ್ಯಕ್ಷ ಸ್ಥಾನ ಕೊಡಿ. ಕಾರ್ಯಕರ್ತರ ಭಾವನೆಗಳಿಗೆ ತಕ್ಕಂತ ನಾಯಕತ್ವ ಪಕ್ಷಕ್ಕೆ ಬೇಕಾಗಿದೆ. ಉತ್ತರದಲ್ಲಿ ಇದೆಲ್ಲವನ್ನು ಹೇಳಿದ್ದಾರೆ ಅನ್ನುವ ಸುದ್ದಿ. ಇಪ್ಪತ್ತನೇ ತಾರೀಕು ರಾಜ್ಯ ಬಿಜೆಪಿಯ ಬಡಬಡಿದಾಟ ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪುತ್ತೆ ಅನ್ನುವ ಸುದ್ದಿ ಸದ್ಯಕ್ಕೆ ಹಂಗ ಅನ್ನಿಸ್ತಾ ಇಲ್ಲ. ಈ ದಿನಾಂಕ ಮತ್ತೆ ಮುಂದೆ ಹೋಗುವ ಸಾಧ್ಯತೆ ಇದೆ. ಆದರೆ 20ನೇ ತಾರೀಕು ನಾಡಿದ್ದು ಯತ್ನಾಳ್ ಬಣ ಬೆಂಗಳೂರಿನಲ್ಲಿ ಮೀಟಿಂಗ್ ಮಾಡೋದು ಫಿಕ್ಸ್. ಇಷ್ಟು ದಿನ ಮೀಟಿಂಗ್ ಸೇರೋದಕ್ಕೆ ವಕ್ಫ್ ಹೋರಾಟದ ನೆಪ ಇತ್ತು, ವಕ್ಫ್ ವಿರುದ್ಧದ ಹೋರಾಟದ ನೆಪ ಇತ್ತು. ಈಗ
ಅಕ್ರಮ ನುಸುಳುಕೋರರ ವಿರುದ್ಧ ಹೋರಾಟ ಸಂಘಟಿಸುವುದಕ್ಕೆ ಸಭೆ ಮಾಡ್ತಾರಂತೆ. ವಕ್ಫ್ ವಿರುದ್ಧ ಈ ಬಣ ಸಂಘಟಿಸಿದ್ದ ಹೋರಾಟಕ್ಕೆ ದೆಹಲಿಯ ವರಿಷ್ಠರು ಶಭಾಷ್ ಅಂದಿದ್ದಾರೆ. ದೆಹಲಿಯ ವರಿಷ್ಠರಿಂದ ಮೆಚ್ಚುಗೆ ಸಿಕ್ಕಿದೆ ಇವರ ಹೋರಾಟಕ್ಕೆ. ಈಗ ಕರ್ನಾಟಕದಲ್ಲಿನ ಅಕ್ರಮ ನುಸುಳುಕೋರರ ವಿರುದ್ಧ ಹೋರಾಡ್ತಾರಂತೆ. ಈ ಸಭೆಯ ಬಗ್ಗೆ ರಾಜ್ಯಾಧ್ಯಕ್ಷ ವಿಜಯೇಂದ್ರರ ಪ್ರತಿಕ್ರಿಯೆ ಏನು? ಪಕ್ಷ ಸಂಘಟನೆಗಾಗಿ ನಡೀತಾ ಇರೋ ಸಭೆ ಮಾಡಬೇಡಿ ಅಂತ ನಾನ್ಯಾಕೆ ಹೇಳಲಿ ಅಂತಾರೆ ವಿಜಯೇಂದ್ರ. ಯತ್ನಾಳರು ಹಿರಿಯರಿದ್ದಾರೆ, ಪಕ್ಷ ಸಂಘಟನೆಗಾಗಿ ಸಭೆ ಮಾಡ್ತಿದ್ದಾರೆ, ಸಭೆ ಮಾಡಬೇಡಿ ಅಂತ ನಾನ್ಯಾಕೆ ಹೇಳಲಿ, ಅದಕ್ಕೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಪಕ್ಷಕ್ಕೆ ಪೂರಕವಾಗಿ ಸಭೆ ಮಾಡ್ತಾರೆ ಅನ್ನುವ ಅಭಿಲಾಷೆ ನನ್ನದು. ವಿಜಯೇಂದ್ರರ ಪ್ರತಿಕ್ರಿಯೆ ಕೇಳಿಸ್ತಾರೆ. ಅವ್ರು ಹಿರಿಯರಿದ್ದಾರೆ, ಸಭೆ ಕರೆದು ಚರ್ಚೆ ಮಾಡಬೇಕು, ಪಕ್ಷ ಹೆಂಗ್ ಬಲಪಡಿಸಬೇಕು ಅಂತ ಹೇಳಿ ಚರ್ಚೆ ಮಾಡೋದಕ್ಕೆ ನೀವು ಯಾಕೆ ಬೇಡ ಅಂತ ಹೇಳ್ತೀರಿ? ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡಿಲ್ಲ. ಯಾಕಂದ್ರೆ ಯಾರೇನೇ ಮಾಡಿದ್ರು ಕೂಡ ಪಕ್ಷಕ್ಕೆ ಪೂರಕವಾಗಿ ಆಗ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಲಾಷೆ. ಆ ನಿಟ್ಟಿನಲ್ಲಿ ಅವರು ಕೂಡ ಮಾಡ್ತಾ ಇರ್ಬೋದು ಅಂತ ನಾನು ಅನ್ಕೊಂಡಿದ್ದೇನೆ. ಎಲ್ಲಾ ಪ್ರಶ್ನೆಗಳಿಗೆ ನಾಳೆ ಉತ್ತರ ಕೊಡ್ತೇನೆ, ನಾಳೆ ಪತ್ರಿಕಾಗೋಷ್ಠಿಯನ್ನು ಕೂಡ ಕರೆಯೋನಿದ್ದೇನೆ. ಅದಕ್ಕೆ ಅವ್ರು ಹಿರಿಯರಿದ್ದಾರೆ, ಸಭೆ ಕರೆದು ಚರ್ಚೆ ಮಾಡಬೇಕು, ಪಕ್ಷ ಹೆಂಗ್ ಬಲಪಡಿಸಬೇಕು ಅಂತ ಹೇಳಿ ಚರ್ಚೆ ಮಾಡೋದಕ್ಕೆ ನೀವು ಯಾಕೆ ಬೇಡ ಅಂತ ಹೇಳ್ತೀರಿ? ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡಿಲ್ಲ. ಯಾಕಂದ್ರೆ ಯಾರೇನೇ ಮಾಡಿದ್ರು ಕೂಡ ಪಕ್ಷಕ್ಕೆ ಪೂರಕವಾಗಿ ಆಗ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಲಾಷೆ. ಆ ನಿಟ್ಟಿನಲ್ಲಿ ಅವರು ಕೂಡ ಮಾಡ್ತಾ ಇರ್ಬೋದು ಅಂತ ನಾನು ಅನ್ಕೊಂಡಿದ್ದೇನೆ. ಎಲ್ಲಾ ಪ್ರಶ್ನೆಗಳಿಗೆ ನಾಳೆ ಉತ್ತರ ಕೊಡ್ತೇನೆ, ನಾಳೆ ಪತ್ರಿಕಾಗೋಷ್ಠಿಯನ್ನು ಕೂಡ ಕರೆಯೋನಿದ್ದೇನೆ. ಅದಕ್ಕೆ ಅವ್ರು ಹಿರಿಯರಿದ್ದಾರೆ, ಸಭೆ ಕರೆದು ಚರ್ಚೆ ಮಾಡಬೇಕು, ಪಕ್ಷ ಹೆಂಗ್ ಬಲಪಡಿಸಬೇಕು ಅಂತ ಹೇಳಿ ಚರ್ಚೆ ಮಾಡೋದಕ್ಕೆ ನೀವು ಯಾಕೆ ಬೇಡ ಅಂತ ಹೇಳ್ತೀರಿ? ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡಿಲ್ಲ. ಯಾಕಂದ್ರೆ ಯಾರೇನೇ ಮಾಡಿದ್ರು ಕೂಡ ಪಕ್ಷಕ್ಕೆ ಪೂರಕವಾಗಿ ಆಗ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಲಾಷೆ. ಆ ನಿಟ್ಟಿನಲ್ಲಿ ಅವರು ಕೂಡ ಮಾಡ್ತಾ ಇರ್ಬೋದು ಅಂತ ನಾನು ಅನ್ಕೊಂಡಿದ್ದೇನೆ. ಎಲ್ಲಾ ಪ್ರಶ್ನೆಗಳಿಗೆ ನಾಳೆ ಉತ್ತರ ಕೊಡ್ತೇನೆ, ನಾಳೆ ಪತ್ರಿಕಾಗೋಷ್ಠಿಯನ್ನು ಕೂಡ ಕರೆಯೋನಿದ್ದೇನೆ. ಅದಕ್ಕೆ ಅವ್ರು ಹಿರಿಯರಿದ್ದಾರೆ. ನಮ್ಮ ಬಿಜೆಪಿ ಬೀಟ್ನ ರಿಪೋರ್ಟರ್ ರವಿ ಶಿವರಾಮ್ ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ನನ್ನ ಕೊಲ್ಲಿಗ್ ಪ್ರಶಾಂತನಾಥ್ ಕೂಡ. ರವಿ ಹತ್ರ ಮೊದಲಿಗೆ ಹೋಗ್ತಾ ಇದ್ದೀನಿ. ರವಿ, ಇದೇನಿದು ಸರ್ಪ್ರೈಸಿಂಗ್ ಆಗಿ ಉತ್ತರ ಕೊಟ್ಟಿದ್ದಾರೆ? ಯತ್ನಾಳ್ ಬಣದಿಂದ ಸುದ್ದಿಗಳು ಬರೋದು ಕಡಿಮೆ ಆಗಿದೆಯಾ ಅಥವಾ ಮಾಧ್ಯಮಗಳಿಗಿಂತ ಮುಚ್ಚಿಟ್ಟು ಆಪರೇಷನ್ಗಳನ್ನು ಮಾಡ್ತಿದ್ದಾರೆ? ಏನು ಕತೆ? ನೋಟಿಸ್ ಬಂದ ಬಳಿಕ ಸ್ವಲ್ಪ ಮಾಧ್ಯಮದ ಜೊತೆ ಮಾತುಕತೆ ಸ್ವಲ್ಪ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಅಜಿತ್. ಯಾಕೆಂದರೆ ನೋಟಿಸ್ ಬಂತು, 72 ಗಂಟೆಯ ಒಳಗಾಗಿ ಉತ್ತರವನ್ನು ಕೊಡಬೇಕು ಅನ್ನುವಂಥ ಒಂದು ಸಂದೇಶವನ್ನು ಹೈಕಮಾಂಡ್ ನೀಡಿದ ಸಂದರ್ಭದಲ್ಲಿ ಅಲ್ಲಿಂದ ಇಲ್ಲಿಯ ತನಕ ಯತ್ನಾಳ್ ಅವರು ಎಲ್ಲಿಯೂ ಕೂಡ ಮಾಧ್ಯಮಗಳಿಗೆ, ಟಿವಿ ಮಾಧ್ಯಮಗಳಿಗೆ ಬಂದು ಬೈಟ್ ಕೊಡುವಂಥ ಪ್ರಯತ್ನವನ್ನು ಮಾಡಲಿಲ್ಲ. ಮೊನ್ನೆ ಪಾಲಿಕೆ ಚುನಾವಣೆ ಇತ್ತು ವಿಜಯಪುರದಲ್ಲಿ, ಅಲ್ಲಿಯೂ ಕೂಡ ಮಾತನಾಡಿಲ್ಲ ಅವರು. ಸೊ ಅಲ್ಲಿಂದ ಇಲ್ಲಿಯ ತನಕ ಅವರು ಯಾವುದೇ ರಿಯಾಕ್ಷನ್ಗಳನ್ನು ಕೊಡ್ತಾ ಇಲ್ಲ. ಆದರೆ ನಮಗೆ ಬಂದಿರುವ ಮಾಹಿತಿಯ ಪ್ರಕಾರ ಅಥವಾ ಅವರ ಬಣದಿಂದನೇ ಬಂದಿರುವ ಮಾಹಿತಿಯ ಪ್ರಕಾರ ಅಂತಲೇ ಭಾವಿಸೋಣ, ಅವರು ಈಗಾಗಲೇ ಶನಿವಾರ ದಿನವೇ ಉತ್ತರ ಕೊಟ್ಟಿದ್ದಾರೆ. ಆ ಉತ್ತರದ ಸಂದರ್ಭದಲ್ಲಿ ಯಾವ್ಯಾವ ವಿಚಾರಗಳನ್ನು ಪ್ರಮುಖವಾಗಿ ಹೈಲೈಟ್ ಮಾಡಬೇಕಾಗಿತ್ತು ಆ ಹೈಲೈಟ್ಗಳನ್ನು ಕೂಡ ಮಾಡಿದ್ದಾರೆ ಎನ್ನುವಂಥದ್ದು ಈಗ ಸಿಕ್ಕಿರುವಂಥ ಸುದ್ದಿ. ಅದರಲ್ಲಿ ಪ್ರಮುಖವಾಗಿ ಸ್ವಜನ ಪಕ್ಷಪಾತ ಇರಬಹುದು, ಕುಟುಂಬ ರಾಜಕಾರಣ ಇರಬಹುದು, ಹಾಗೆಯೇ ವಿಜಯೇಂದ್ರ ಅವರ ನಾಯಕತ್ವ ಮತ್ತು ಬಿಜೆಪಿ ವಿಪಕ್ಷವಾಗಿ ಹೋರಾಟ ಮಾಡಲು ವಿಫಲ. ಇದು ಬಹುತೇಕ ಈ ಒಂದು ಉತ್ತರ ಯತ್ನಾಳ್ ಅವರ ಬಳಿ ಸದಾ ಸಿದ್ಧವಾಗಿಯೇ ಇರುತ್ತೆ ಅಜಿತ್. ಈ ಹಿಂದೆ ಕೂಡ ನೋಟಿಸ್ ಅನ್ನು ಕೊಟ್ಟ ಸಂದರ್ಭದಲ್ಲಿ ಅವರು ಇದೇ ರೀತಿಯ ಉತ್ತರವನ್ನು ಕೊಟ್ಟಿದ್ರು, ಈಗಲೂ ಕೂಡ ಇದೇ ಉತ್ತರವನ್ನು ಕೊಟ್ಟಿದ್ದಾರೆ. ಮತ್ತು ಅವರು ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಡುವ ಸಂದರ್ಭದಲ್ಲಿ ಕೂಡ ಇದೇ 5 ವಿಚಾರಗಳ ಬಗ್ಗೆ ಅವರು ಯಾವಾಗಲೂ ಮಾತಾಡ್ತಾ ಇರ್ತಾರೆ. ಅಲ್ಲಲ್ಲಿ ವಿಜಯೇಂದ್ರ ಅವರ ಹೆಸರನ್ನು ಹೇಳಿ ನೇರವಾಗಿ ಬೈತಾರೆ. ಆದರೆ ಅವರ ಉದ್ದೇಶ ಮತ್ತು ನೀಡುವ ಹೇಳಿಕೆಯಲ್ಲಿ ಈ ಎಲ್ಲ ಪ್ರಮುಖ ಅಂಶಗಳು ಕೂಡ ಇದ್ದಿದ್ದನ್ನು ನಾವು ನೋಡಿದ್ದೇವೆ. 72 ಗಂಟೆಯ ಒಳಗಾಗಿ ನೀವು ಉತ್ತರವನ್ನು ಕೊಡಬೇಕು ಅಂತ ಹೇಳಿದಾಗ ಅವರನ್ನು ಟ್ವೀಟ್ ಮಾಡಿದ್ರು ಅಜಿತ್, ನೀವು ಕೂಡ ಗಮನಿಸಿದ್ರಿ. ಆ ಟ್ವೀಟಲ್ಲಿ ಅವರು ಮೆನ್ಷನ್ ಮಾಡಿದ್ರು, ಇಲ್ಲ ನಾನು ಸ್ವಜನ ಪಕ್ಷಪಾತ, ಭ್ರಷ್ಟಾಚಾರ, ಕುಟುಂಬ ರಾಜಕಾರಣ ಇದರನ್ನೇ ನಾನು ಉತ್ತರವನ್ನು ಕೊಡ್ತೇನೆ ಹೇಳುವಂಥದ್ದು. ಅದೇ ಪ್ರಕಾರವಾಗಿ ಈಗ ಉತ್ತರವನ್ನು ತಲುಪಿಸಿದ್ದಾರೆ ಹೇಳುವಂಥದ್ದು ಬಂದಂಥ ಮಾಹಿತಿ. ಆದರೆ ಅಜಿತ್, ಈಗ ಉತ್ತರವನ್ನೇನೋ ಕೊಟ್ಟಿದ್ದಾರೆ ಸರಿ, ಯತ್ನಾಳ್ ಅವರು 1 ವಾರಗಳಿಂದ ಮಾತನಾಡಿಲ್ಲ ಅನ್ನುವಂಥದ್ದು ಸರಿಯಾಗಿದೆ. ಆದರೆ ನನಗೆ ಈ ಉತ್ತರದ ಬಗ್ಗೆಯೇ ಕೆಲವು ಪ್ರಶ್ನೆಗಳಿದಾವೆ ರವಿ. ಹೈಕಮಾಂಡ್ ಅವ್ರಿಗೆ ಕೇಳಿದ್ದು ರಾಜ್ಯದಲ್ಲಿ ಪಕ್ಷ ಸಂಘಟನೆ ಹೇಗೆ ನಡೀತಾ ಇದೆ,
ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಚನಾತ್ಮಕವಾಗಿ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಿದೆಯೋ ಮಾಡ್ತಿಲ್ವೋ, ಹೋರಾಟಗಳು ಚೆನ್ನಾಗಿ ಅದಲ್ಲ. ಹೈಕಮಾಂಡ್ ಅವರಿಗೆ ಪ್ರಶ್ನೆ ಕೇಳಿದ್ದು, ಶಿಸ್ತು ಸಮಿತಿ ಅವರಿಗೆ ಪ್ರಶ್ನೆ ಕೇಳಿದ್ದು, ಪದೇ ಪದೇ ಎಚ್ಚರಿಕೆ ಕೊಟ್ಟಾಗಿಯೂ ಕೂಡ ನೀವು ಪಕ್ಷಕ್ಕೆ ಮುಜುಗರವಾಗುವಂತೆ ಮಾಧ್ಯಮಗಳ ಮುಂದೆ ಯಾಕೆ ಮಾತಾಡ್ತಿದ್ದೀರಿ ಅಂತ. ಅದಕ್ಕೇನಾದ್ರು ಉತ್ತರ ಇದೆಯಾ ಯತ್ನಾಳ್ರ ಹತ್ರ? ಅಲ್ಲ, ಯಾಕೆ ಮಾತಾಡ್ತಿದ್ದೀನಿ ಹೇಳೋದಕ್ಕೆ ಅವ್ರ ಉತ್ತರವೇ, ಯತ್ನಾಳ್ ಅವ್ರ ಉತ್ತರವೇ ಇದು ಅಜಿತ್. ನಾನು ಮಾಧ್ಯಮ ಮುಂದೆ ಹೋಗೋದ ಕಾರಣ ಏನು ಹೇಳೋದಕ್ಕೆ ಅವ್ರ ಉತ್ತರವೇ ಈ 7 ಅಂಶಗಳು. ಸ್ವಜನ ಪಕ್ಷಪಾತ, ಕುಟುಂಬ ರಾಜಕಾರಣ, ಇದೇ ಅವ್ರ ಉತ್ತರ ಆಗಿದೆ. ನಾನು ಅದಕ್ಕೆ ಹೇಳಿದೆ ಅವ್ರ ಉತ್ತರ ಯಾವಾಗಲೂ ಕೂಡ ಸಿದ್ಧವಾಗೇ ಇರುತ್ತೆ ಅಂತ. ಈಗ ಹೈಕಮಾಂಡ್ ಕೇಳಿದ್ದು ನೀವು ಮಾಧ್ಯಮಕ್ಕೆ ಹೋಗಬೇಡಿ, ಯಡಿಯೂರಪ್ಪನವ್ರ ವಿರುದ್ಧನೋ ಅಥವಾ ವಿಜೇಂದ್ರ ವಿರುದ್ಧನೋ ನೇರವಾಗಿಯೋ ಪರೋಕ್ಷವಾಗಿ ಮಾತನಾಡಬೇಡಿ ಹೇಳುವಂಥದ್ದು ಹೈಕಮಾಂಡ್ ಕೊಟ್ಟಿರುವಂಥ ಸೂಚನೆ, ಮತ್ತು ಆ ರೀತಿಯ ನಿಮ್ಮ ಮಾತಿಗೆ ನೀವು ಉತ್ತರವನ್ನು ಕೊಡಿ ಹೇಳುವಂಥ ಒಂದು ಮಾತನ್ನು ಹೇಳಿತ್ತು. ಆದರೆ ಯತ್ನಾಳ್ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಕಳೆದ 5-6 ತಿಂಗಳುಗಳಿಂದ ಹೇಳುವುದಕ್ಕೆ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಹೈಕಮಾಂಡ್ ಸುಮ್ಮನೆ ಇರುತ್ತಾ? ಒಂದು ವೇಳೆ ಅಜಿತ್ ಈಗ ಯತ್ನಾಳ್ ಅವ್ರ ಮೇಲೆ ಕ್ರಮ ಆಗಲಿಲ್ಲ ಅಂದರೆ ಯತ್ನಾಳ್ ಅವರು ಕೊಟ್ಟ ಉತ್ತರಕ್ಕೆ ಹೈಕಮಾಂಡ್ ತೃಪ್ತಿ ಆಗಿದೆ ಅನ್ನೋದು ಅರ್ಥವೋ, ಅಥವಾ ಯತ್ನಾಳ್ ಅವರು ಕೊಟ್ಟಿರೋಂಥ ಉತ್ತರಕ್ಕೆ ಕೇವಲ ಯತ್ನಾಳ್ ಮಾತಾಡ್ತಾ ಇದ್ದಾರೆ, ಹೈಕಮಾಂಡ್ ಸುಮ್ಮನೆ ಕುಳಿತಿದೆ, ಏನೂ ಕ್ರಮ ಕೈಗೊಳ್ತಿಲ್ಲ ಹೇಳೋದನ್ನು ಹೈಕಮಾಂಡ್ ತನ್ನ ಮೇಲೆ ಬಂದಿರೋ ಆರೋಪವನ್ನು ಸರಿಪಡ್ಕೊಳ್ಳೋದಕ್ಕೆ ನೋಟಿಸನ್ನು ಕೊಟ್ಟಿದ್ದಾರೆ ಅನ್ನುವಂಥ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಯಾಕಂದರೆ 2ನೇ ನೋಟಿಸ್ ಇದು. ಈಗ ಏನು ಮಾಡ್ತಾರೆ, ಯಾಕೆಂದರೆ ಈ ಹಿಂದೆ ನೋಟಿಸನ್ನು ಕೊಟ್ಟ ಸಂದರ್ಭದಲ್ಲಿ ಅವರ ಪರವಾಗಿ BJP ಹಿರಿಯ ನಾಯಕರುಗಳು, ತಟಸ್ಥ ಬಡ ಅಂತ ಏನು ಹೆಸರಿಟ್ಟಿದ್ದೇವೆ, ಅವರೆಲ್ಲರೂ ಕೂಡ ಹೋಗಿ ಅವರ ಪರವಾಗಿ ಮಾತನಾಡಿದರು. ಈಗ ಮೊನ್ನೆಯೂ ಕೂಡ ಅಜಿತ್, ನಾವು ಕೆಲವು BJPಯ ಪ್ರಮುಖ ನಾಯಕರುಗಳು, ಸಂಘದ ಹಿನ್ನೆಲೆ ಇರುವಂಥವರು ಕೂಡ, ಕೆಲವರಂತೂ ನೇರವಾಗಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ಕರೆಯನ್ನು ಮಾಡಿ, ಇಲ್ಲ ಯತ್ನಾಳ್ ಅವರು ಪಂಚಮಸಾಲಿ ಸಮುದಾಯಕ್ಕೆ ಸೇರಿದವರು, ಅವರನ್ನು ಕರೆದು ಕೂರಿಸಿ ಮಾತನಾಡಿ, ಈಗ ನೀವು ನೇರ ಅವ್ರನ್ನ ಏಕಾಏಕಿ ಪಕ್ಷದಿಂದ ಉಚ್ಚಾಟನೆ ಮಾಡಿದಾಗ ಸಂಘಟನೆ ಮೇಲೆ ಹೊಡ್ತಾ ಬೀಳ್ತವೆ. ಕಳೆದ 4 ವರ್ಷಗಳ ಹಿಂದೆ ನೀವು ಈ ಒಂದು ಅವರ ಮೇಲೆ ನೇರವಾಗಿ ಕ್ರಮವನ್ನು ಕೈಗೊಂಡಿದ್ದರೆ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ನೀವು ಅವ್ರ ಮೇಲೆ ಕ್ರಮವನ್ನು ಕೈಗೊಂಡಿದ್ದರೆ ಒಂದು ಹಂತದಲ್ಲಿ ಮ್ಯಾನೇಜ್ ಮಾಡೋಕ್ಕೆ ಸ್ವತಃ ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಆಗಿ ಇರ್ತಾ ಇದ್ರು. ಆದರೆ ಈಗ ಆ ಪರಿಸ್ಥಿತಿ ಇಲ್ಲ. ಯಡಿಯೂರಪ್ಪನವರ ಪುತ್ರ ವಿಜೇಂದ್ರ ಇದ್ದಾರೆ ಸರಿ, ಆದರೆ ಸಮಾಜದಲ್ಲಿ ಎಲ್ಲವನ್ನು ಸರಿದೂಗಿಸ್ಕೊಂಡು ಹೋಗುವಂಥ ಒಂದು ದೊಡ್ಡ ಲೀಡರ್ಶಿಪ್ ಯಡಿಯೂರಪ್ಪ ಅವರ ಹತ್ರ ಇತ್ತು. ಅದರ ಪರಿಸ್ಥಿತಿ BJPಯ ಸದ್ಯದಲ್ಲಿ ಇಲ್ಲ ಎನ್ನುವ ಕಾರಣಕ್ಕಾಗಿ ಯತ್ನಾಳ್ ಅವ್ರನ್ನ ಕರೆದು ಮಾತನಾಡಿ ಅವ್ರ ಮೇಲೆ ಏಕಾಏಕಿ ಕ್ರಮ ಬೇಡ ಎನ್ನುವಂಥದ್ದನ್ನು ಆ ಸಂಘಟನೆಯ ಪ್ರಮುಖರಿಗೂ ತಿಳಿಸಿದ್ದಾರೆ. ಜೊತೆಗೆ BJP ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಕರೆಯನ್ನು ಮಾಡಿ ಹೇಳಿದ್ದಾರೆ ಎನ್ನುವಂಥ ಮಾಹಿತಿಗಳು ನಮಗೆ ಲಭ್ಯವಾಗಿದೆ. ಹಾಗಾಗಿ ಅಜಿತ್, ಈಗ ಹೈಕಮಾಂಡ್ ಏನು ಮಾಡುತ್ತೆ, ಈಗ ನೋಟಿಸ್ ಕೊಟ್ಟ ಬಳಿಕ ಅಜಿತ್ 20ನೇ ತಾರೀಕು ಸಭೆಯನ್ನು ಕರೆದಿದ್ದಾರೆ. ಆ ಸಭೆಯಲ್ಲಿ ಯಾವ ಹೋರಾಟವನ್ನು ಮಾಡಬೇಕು ಅನ್ನೋದು ಬೇರೆ ಬೇರೆ ಕಾರಣ ಇರಬಹುದು. ಅವರು ಈಗ ವಕ್ಫ್ ಹೋರಾಟವನ್ನು ಮಾಡಿದ್ರು, ಈಗ ಒಳನುಸುಳುಕೋರರ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ. ಆದರೆ ಅಜಿತ್ ಅವ್ರ ಉದ್ದೇಶ ಸಿಂಪಲ್, ಅವರಿಗೆ ವಿಜೇಂದ್ರ ವಿರುದ್ಧ ನಾವು ಒಟ್ಟಿಗೆ ಹೋಗಬೇಕು, ವಿಜೇಂದ್ರ ವಿರುದ್ಧ ನಾವು ಕೆಲಸವನ್ನು ಮಾಡಬೇಕು, ಅವ್ರ ನಾಯಕತ್ವ ಒಂದು ಒಪ್ಪಲ್ಲ ಹೇಳುವಂಥದ್ದೇ ಅವರ ಸಭೆಯ ಉದ್ದೇಶ ಅಷ್ಟೇ, ಅವ್ರ ಒಂದು ಅಜೆಂಡಾ. ಹೀಗಿರುವಾಗ ಹೈಕಮಾಂಡ್ ಈಗ ಏನು ಮಾಡುತ್ತೆ, ಅದರಲ್ಲೂ ಪ್ರಮುಖವಾಗಿ ಅಜಿತ್, ರಾಜ್ಯಾಧ್ಯಕ್ಷರ ಆಯ್ಕೆ ಆಗೇ ಬಿಡುತ್ತೆ, 20ನೇ ತಾರೀಕಿನೊಳಗಡೆ ಆಗತ್ತೆ ಅಂತ ಮಾತನ್ನು ಸ್ವತಃ ವಿಜೇಂದ್ರ ಅವರು ಹೇಳಿದರು. ಕೇಂದ್ರ ನಾಯಕರುಗಳು ಬರ್ತಾರೆ, ಶಾಸಕರ ಅಭಿಪ್ರಾಯವನ್ನು ಪಡಿತಾರೆ ಅಂತ. ಆದರೆ ಇಲ್ಲಿಯ ತನಕ ಆ ರೀತಿ ಯಾವುದೇ ಮಾಹಿತಿಗಳಿಲ್ಲ. ಮತ್ತು BJPಯಲ್ಲಿ ಇನ್ನುಳಿದಿರುವಂಥ 15 ಜಿಲ್ಲೆಯ ಜಿಲ್ಲಾಧ್ಯಕ್ಷರ ಆಯ್ಕೆಯನ್ನು ಕೂಡ ಆದಷ್ಟು ಬೇಗ ಮಾಡಿ ಮುಗಿಸಿ ಅಂತ ಹೈಕಮಾಂಡ್ ಸೂಚನೆಯನ್ನು ನೋಡ್ತಾ ಹೋದಾಗ ಹೈಕಮಾಂಡ್ ಕೂಡ ಅಜಿತ್, ಹಾಗಾಗಿ ಈ ಎಲ್ಲ ಪ್ರಮುಖ ವಿಚಾರಗಳು ಇರೋದ್ರಿಂದ ಹೈಕಮಾಂಡ್ ಈಗ ಕಾದು ನೋಡುವ ಏನಾದರೂ ತಂತ್ರಕ್ಕೆ ಮುಂದಾಗ್ತಾ ಇದೆಯಾ, ಒಂದು ವೇಳೆ ಇಬ್ಬರನ್ನು ಕರೆಸಿ ಸಮಾಧಾನ ಮಾಡುವಂಥ ಪ್ರಯತ್ನ ಮಾಡೋದು, ಅಥವಾ ಯತ್ನಾಳ್ ಅವರಿಗೆ ಬೇರೆ ಏನಾದರೂ ಹುದ್ದೆಯನ್ನು ಕೊಡುವಂಥದ್ದು, ಈ ರೀತಿಯ ಯೋಚನೆ ಏನಾದರೂ ಹೈಕಮಾಂಡ್ ಮಾಡಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಆದರೆ ಯತ್ನಾಳ್ ಅವರು ಉತ್ತರವನ್ನು ಕೊಟ್ಟಿದ್ದಾರೆ, 72 ಗಂಟೆ ಒಳಗಡೆ ಉತ್ತರವನ್ನು ಕೊಡಬೇಕಾಗಿತ್ತು. ಅವರ ಸಿದ್ಧ ಉತ್ತರ ಹೈಕಮಾಂಡ್ ತಲುಪಿದೆ. ಇದ್ರ ಮಧ್ಯೆ ಹೈಕಮಾಂಡ್ ತೀರ್ಮಾನ ಎನ್ನುವಂಥದ್ದಷ್ಟೇ ಈಗಿರುವಂಥ ಕ್ವಶನ್ ಅಜಿತ್. ಎಸ್, ಪ್ರಶಾಂತ್ ನಾಥ್ ಇದ್ದಾರೆ ನಮ್ಮ ಜೊತೆಗೆ. ಪ್ರಶಾಂತ್, ಒಂದು 100 ಜನ BJP ನಾಯಕರುಗಳನ್ನು ಮಾತಾಡ್ಸಿದ್ರೆ 70 ಜನ ಹೇಳ್ತಾರೆ ನಾವು ಆ್ಯಸ್ ಎನ್ ಅಪೋಸಿಷನ್ ನಾವೇನು ಭಾಳ ಎಫೆಕ್ಟಿವ್ ಆಗಿ ಕೆಲಸ ಮಾಡೋಕ್ಕಾಗಿಲ್ಲ ಅಂತ. ಅದನ್ನು ಯತ್ನಾಳ್ರೆ ಹೇಳ್ಬೇಕಾ? ಶಿಸ್ತು ಸಮಿತಿ ನೋಟಿಸ್ನ ಉದ್ದೇಶ ಏನಿತ್ತು? ನೀವು ಯಾಕೆ ಹಿಂಗೆ ಪಕ್ಷಕ್ಕೆ ಮುಜುಗರವಾಗುವಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದೀರಿ ಅಂತ. ಯತ್ನಾಳ್ರ ವಿರುದ್ಧ ಕ್ರಮಕ್ಕೆ ಒಂದು ವೇದಿಕೆ ಸಿದ್ಧವಾಗ್ತಿದೆ ಅನ್ನೋ ವಾತಾವರಣ ಇತ್ತು. ಈಗಲೂ ಆ ವಾತಾವರಣ ಇದೆಯಾ ಅಜಿತ್? ನೋಡಿ, ಯಾವಾಗ ಯತ್ನಾಳ್ ಪದೇ ಪದೇ ಹೇಳಿಕೆಗಳನ್ನು ಕೊಡಲಿಕ್ಕೆ ಆರಂಭಿಸಿದ್ರು, ರಾಜ್ಯಾಧ್ಯಕ್ಷರ ಚುನಾವಣೆಯನ್ನು ಮಾಡಿಸ್ತೀವಿ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಆರಂಭಿಸಿದ್ರು, ಆಗ ಹೈಕಮಾಂಡ್ ಒಂದು ನೋಟಿಸನ್ನು ಯತ್ನಾಳ್ರಿಗೆ ಕೊಟ್ಟಿದೆ. ಎಸ್, ಈಗ ಅವತ್ತು ನಾವು ಹೈಕಮಾಂಡ್ನ ಕೆಲ ನಾಯಕರನ್ನು, ಕೆಲ ಫೀಲರ್ಸ್ಗಳನ್ನು ಕೇಳಿದಾಗ, ಇಲ್ಲ ನಾವು ಬಹಳ ಕಠಿಣ ಕ್ರಮವನ್ನು ತೆಗೆದುಕೊಳ್ತಕ್ಕಂಥ ಮೂಡ್ನಲ್ಲಿ ಹೈಕಮಾಂಡ್ ಇದೆ ಅಂತಕ್ಕಂಥ ಮಾಹಿತಿ ಬಂದಿತ್ತು. ಅದಾದಮೇಲೆ ಯತ್ನಾಳ್ರು ಸುಮ್ಮನಾಗಿದ್ದಾರೆ. ಯತ್ನಾಳ್ರು ಬಹಿರಂಗವಾಗಿ ಏನೂ ಮಾತಾಡ್ತಾ ಇಲ್ಲ. ಒಂದು ಪತ್ರವನ್ನು ಅವರು ಹೈಕಮಾಂಡ್ಗೆ ಕಳಿಸಿದ್ದಾರೆ. ಇಲ್ಲ ಅಂದರೆ ಅವರೇನು ಶಿಸ್ತು ಸಮಿತಿ ಅಧ್ಯಕ್ಷರಿದ್ದಾರೆ, ಅವ್ರಿಗೊಂದು ಪತ್ರವನ್ನು ಪಾಠಕ್ ಅವರಿಗೆ ಯತ್ನಾಳ್ರು ಬರೆದಿದ್ದಾರೆ. ಅದರಲ್ಲಿ ಮೊದಲನೇ ಪತ್ರದಲ್ಲಿ ಏನು ಹೇಳಿದ್ರು, ಬಹುತೇಕ ಹೆಚ್ಚು ಕಡಿಮೆ ಅದೇ ಅಂಶಗಳು ರಿಪೀಟ್ ಆಗಿವೆ. ಏನಂತಂದರೆ, ಇಲ್ಲ ಫ್ಯಾಮಿಲಿ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ, ಇಫೆಕ್ಟಿವ್ ಆಗಿರ್ತಕ್ಕಂಥ ಅಪೋಸಿಷನ್ ಇಲ್ಲ,
ಯಡಿಯೂರಪ್ಪನವರ ನಂತರ ಯಡಿಯೂರಪ್ಪನವ್ರಿಗಿರ್ತಕ್ಕಂಥ ಏನೊಂದು ಜನಪ್ರಿಯತೆ ಇತ್ತು ಅದು ವಿಜಯೇಂದ್ರರಿಗೆ ಇಲ್ಲ. ಮತ್ತು ಬಹುಪಾಲು ಶಾಸಕರಿಗೆ ಮತ್ತು ಸಂಘಕ್ಕೆ, ಸಂಘದ ಹಿನ್ನೆಲೆಯಿಂದ ಬಂದಿರತಕ್ಕಂಥವರಿಗೆ ವಿಜೇಂದ್ರರ ನಾಯಕತ್ವದ ಬಗ್ಗೆ ಒಪ್ಪಿಗೆ ಇಲ್ಲ. ಈ ಎಲ್ಲ ಅಂಶಗಳನ್ನು ಯತ್ನಾಳ್ ತಮ್ಮ 2ನೇ ಪತ್ರದಲ್ಲೂ ಕೂಡ ಪ್ರಸ್ತಾಪಿಸಿದ್ದಾರೆ. ಬಟ್ ಕ್ರಕ್ಸ್ ಏನು, ಇಡೀ ಪ್ರಕರಣದ ಕ್ರಕ್ಸ್ ಏನು ಅಂತ ನೋಡಿದಾಗ ಅದು ಯತ್ನಾಳ್ರು ಹೊರಗಡೆ ಬಂದು ಪದೇ ಪದೇ ನೀಡ್ತಿರ್ತಕ್ಕಂಥ ಹೇಳಿಕೆಗಳು. ಪರ್ಸೆ ಯತ್ನಾಳ್ರ ಏನು ಮಾತಾಡ್ತಿದ್ದಾರೆ ಅದರ ಬಗ್ಗೆ ಬಹಳ ಬಿ ಜೆ ಪಿಯಲ್ಲಿ ಭಿನ್ನಾಭಿಪ್ರಾಯ ಇದೆ ಅಂತ ನನಗನ್ಸಲ್ಲ. ಓಕೆ, ಅದು ತಟಸ್ಥ ಬಣದ ಅಭಿಪ್ರಾಯವೂ ಕೂಡ ಇದೆ. ವಿಜೇಂದ್ರರ ಬಗ್ಗೆ ಅವ್ರಿಗೂ ಕೂಡ ಆಕ್ರೋಶ ಇದೆ, ಅನೇಕ ಜನರಿಗೆ ವಿಜೇಂದ್ರ ಬಗ್ಗೆ ಆಕ್ರೋಶ ಇದೆ. ಆದರೆ ಹೈಕಮಾಂಡ್ಗಿರ್ತಕ್ಕಂಥ ಚಿಂತೆ ಪದೇ ಪದೇ ಬಂದು ನೀವು ಬಹಿರಂಗವಾಗಿ ಈ ರೀತಿ ಮಾತಾಡ್ತಾ ಹೋಗ್ಬಿಟ್ರೆ ಕಂಟ್ರೋಲ್ ಮಾಡೋದು ಹೇಗೆ? ನಾವು ಇದನ್ನು ಅಂದರೆ ನಾಳೆ ಇದಕ್ಕೇನಾದರೂ ಒಂದು ಕಾಯಕಲ್ಪ ಕೊಡಬೇಕಂತಾದರೂ ಕೂಡ ದಿನವೂ ಬೆಳಿಗ್ಗೆ ಬಂದು ಜಗಳ ಆಡ್ತಾ ಕೂತ್ರೆ, ಮಾಧ್ಯಮಗಳಲ್ಲಿ ಚರ್ಚೆ ಆದರೆ ನಾವು ಮುಂದೆ ಹೋಗೋದು ಹೇಗೆ ಅಂತಕ್ಕಂಥದ್ದು ಹೈಕಮಾಂಡ್ಗಿರ್ತಕ್ಕಂಥ ಚಿಂತೆ. ಹೀಗಾಗಿ ವಯಾ ಮೀಡಿಯಾ RSSನ ಸಹಸರ ಕಾರ್ಯವಾಹ ಮುಕುಂದ್ ಅವರ ಜೊತೆಗೆ ಯತ್ನಾಳ್ರು ಸಂಪರ್ಕದಲ್ಲಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಇದೆ. ಓಕೆ ಓಕೆ RSSನ ಸರಸಹ ಕಾರ್ಯವಾಹ ಮುಕುಂದ್ ಅವರು ಕರ್ನಾಟಕದ ಒಂದು ರೀತಿಯಲ್ಲಿ RSS ಮತ್ತು BJPಯ ನಡುವೆ ಸಮನ್ವಯದ ಕೆಲಸವನ್ನು ಹಿಂದೆ ಕೂಡ ಮಾಡಿದ್ದಾರೆ. ನಾವು ಸಂಪುಟ ಪುನಾರಚನೆ ಸಂದರ್ಭದಲ್ಲೂ ನೋಡ್ತಾ ಇದ್ವಿ. ನಂತರ ಈ ಒಂದು ಟಿಕೆಟ್ ಹಂಚಿಕೆ ಸಂಬಂಧ ನೋಡ್ತಾ ಇದ್ವಿ. ಮೊನ್ನೆ ಸದಾಶಿವನಗರದ ರಾಷ್ಟ್ರೋತ್ಥಾನದಲ್ಲಿ ಏನು ಸಭೆ ನಡೆಯಿತು, ಅದರಲ್ಲೂ ಕೂಡ ಮುಕುಂದ್ರು ಬಂದಿದ್ದರು ಅನ್ನುವ ಕಾರಣಕ್ಕೋಸ್ಕರ ಆ ಒಂದು ಸಭೆ ನಡೆದಿತ್ತು. ಈಗ ಬರ್ತಾ ಇರತಕ್ಕಂಥ ಮಾಹಿತಿಗಳ ಪ್ರಕಾರ ಮುಕುಂದ್ ಅವರ ಜೊತೆಗೆ ಯತ್ನಾಳ್ರು ಸತತವಾಗಿ ಸಂಪರ್ಕದಲ್ಲಿದ್ದಾರೆ. ಮುಕುಂದ್ ಅವರು ಕೂಡ ಯತ್ನಾಳ್ರಿಗೆ ಹೇಳಿದ್ದೇನು ಅಂತಂದರೆ, ಇಲ್ಲ ನೀವು ಮಾತಾಡೋದನ್ನು ಮೊದಲು ಕಡಿಮೆ ಮಾಡಿ ಬಂದ್ ಮಾಡಿ, ಆಗ ನಾವೇನಾದರೂ ಹೈಕಮಾಂಡ್ಗೆ ಕನ್ವಿನ್ಸ್ ಮಾಡಬಹುದು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಬಟ್ ಎಷ್ಟರ ಮಟ್ಟಿಗೆ ಯತ್ನಾಳ್ರು ಎಷ್ಟು ದಿನ ಈ ಲಂಘನವನ್ನು ಪಾಲಿಸ್ತಾರೆ ಅಂತಕ್ಕಂಥದ್ದು ಕೂಡ ಪ್ರಶ್ನಾರ್ಥಕ. ಆ ಕಾರಣದಿಂದ ಹೈಕಮಾಂಡ್ ಏನೊಂದು ಹೋದ ವಾರ ನಾವು ಮಾತನಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ತೀವ್ರತೆಯಿಂದ ಮಾತಾಡ್ತಾ ಇದ್ರು, ಇಲ್ಲ ಹೈಕಮಾಂಡ್ ಡಿಸೈಡೆಡ್ ಟು ಟೇಕ್ ಆ್ಯಕ್ಷನ್ ಅಂತಕ್ಕಂಥದ್ದು. ಅದು ಈ ಒಂದು ಮುಕುಂದ್ ಅವರ ಜೊತೆಗಿನ ಯತ್ನಾಳ್ರ ಮಾತುಕತೆಯ ನಂತರ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಯಿತಾ, ವಿ ಡೋಂಟ್ ನೋ. ಯಾಕಂದರೆ ಹೈಕಮಾಂಡ್ ಇದರ ಬಗ್ಗೆ ಈ ಒಂದು ನೋಡಿ, ಯಾವುದೇ ಹೈಕಮಾಂಡ್ ನೀವೇನು ಪತ್ರ ಬರಿತೀರಿ, ಏನು ಉತ್ತರ ನೋಡ್ಕೋತೀರಿ, ಅದೇನು ಸರ್ಕಾರಿ ಫೈಲ್ಗಳ ಮೂಮೆಂಟ್ ಅಲ್ಲ. ನೀವೇನು ಪತ್ರ ಬರೀತೀರಿ ಅದನ್ನು ನೋಡಿಕೊಂಡು ನಾವು ಕ್ರಮ ತೆಗೆದುಕೊಳ್ತೀವೋ ಬಿಡ್ತೀವೋ ಅಂತಕ್ಕಂಥದ್ದು. ನೀವೇನು ವಿಷಯ ಹೇಳ್ತಿದ್ದೀರಿ ಅದು ಹೈಕಮಾಂಡ್ಗೂ ಕೂಡ ನಿಶ್ಚಿತವಾಗಿ ಗೊತ್ತಿರುತ್ತೆ. ಪ್ರಶ್ನೆ ಇರೋದಿಷ್ಟೇ, ಪದೇ ಪದೇ ನೀಡ್ತಕ್ಕಂಥ ಹೇಳಿಕೆಗಳನ್ನು ಕಂಟ್ರೋಲ್ ಮಾಡ್ತೀರಾ ಅಥವಾ ಮಾಡಲ್ವಾ? ಈ ಎರಡೇ ಪ್ರಶ್ನೆಗಳು ಹೈಕಮಾಂಡ್ ಮುಂದೆ ಇರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳು. ಹೀಗಾಗಿ ವಯಾ ಮೀಡಿಯಾ ಹೈಕಮಾಂಡ್ ಕೂಡ ಏನೋ ಪ್ರಯತ್ನ ಮಾಡ್ತಿದೆಯಾ, ಅಥವಾ ಯತ್ನಾಳ್ರ ಪರವಾಗಿ ಏನೊಂದು ಸಿಂಪತಿ ಕರ್ನಾಟಕದ ಅನೇಕ BJP ನಾಯಕರಿಗಿದೆ, ಅವರು ಹೈಕಮಾಂಡ್ಗೆ ಇಲ್ಲ ಸಂಘದ ಮೂಲಕ ಒಂದು ಕೊನೆಯ ಪ್ರಯತ್ನ ಮಾಡಬೇಕು ಅಂತಕ್ಕಂಥದ್ದು. ಯಾಕಂದರೆ ಯತ್ನಾಳ್ರಿಗೆ ಅಂದರೆ ಅದರ ಒಂದು ಸೂಕ್ಷ್ಮತೆ ನಿಮ್ಗೆ ಹೇಳ್ತೀನಿ. ಯತ್ನಾಳ್ರಿಗೆ ಈ RSSನಲ್ಲಿ 2 ಪ್ರಾಂತಗಳಿವೆ ಕರ್ನಾಟಕದಲ್ಲಿ. ಒಂದು ದಕ್ಷಿಣ ಪ್ರಾಂತ ಇದೆ, ಒಂದು ಉತ್ತರ ಪ್ರಾಂತ ಇದೆ. ಉತ್ತರ ಪ್ರಾಂತದ RSS ನಾಯಕರ ಜೊತೆ ಯತ್ನಾಳ್ಗೆ ಆ ಫ್ರೆಂಡ್ಶಿಪ್ ಮೊದಲಿಂದಲೂ ಇಲ್ಲ. ಓಕೆ, ಅದು 2000ನೇ ಇಸ್ವಿಯಲ್ಲೇ NDA ಅಧಿಕಾರದಲ್ಲಿದ್ದಾಗಲೇ ಆ ಒಂದು ಫ್ರೆಂಡ್ಶಿಪ್ ಕಟ್ಟಾಗಿ ಹೋಗಿತ್ತು. ಓಕೆ, ಅನಂತಕುಮಾರ್ ಹೆಗಡೆಗೆ ಹೇಗಾಗಿತ್ತು ಅದೇ ರೀತಿ ಯತ್ನಾಳ್ರಿಗೂ ಆಗಿತ್ತು. ಹೀಗಾಗಿ ದಕ್ಷಿಣ ಅಂದರೆ ಮುಕುಂದ್ ಬೆಂಗಳೂರಿನವರು, ಅವರ ಮೂಲಕ ಯತ್ನಾಳ್ರನ್ನು ಮಾತನಾಡಿಸ್ತಕ್ಕಂಥ ಒಂದು ಪ್ರಯತ್ನವೂ ಕೂಡ ನಡೀತಾ ಇದೆ. ಅದು ಎಷ್ಟರ ಮಟ್ಟಿಗೆ ಯಶಸ್ವಿಯಾಗುತ್ತೆ ದಟ್ ಡಿಪೆಂಡ್ಸ್. ನನಗನ್ಸುತ್ತೆ ಅಜಿತ್, ಇದನ್ನು ಅಂದರೆ ಬೀಟಿಂಗ್ ಅರೌಂಡ್ ದ ಬುಷ್ಗಿಂತ ಹೈಕಮಾಂಡ್ಗೆ ಬೇಕಾಗಿರೋದು, ಸಂಘಕ್ಕೆ ಬೇಕಾಗಿರೋದು, ಕರ್ನಾಟಕದ ನಾಯಕರಿಗೆ ಬೇಕಾಗಿರೋದೇನು ಅಂತಂದರೆ, ಯತ್ನಾಳ್ರು ನಾಳೆ ಬೆಳಗ್ಗೆಯಿಂದ ಪದೇ ಪದೇ ಈ ಹೇಳಿಕೆಗಳನ್ನು ಕೊಡ್ತಾರಾ ಕೊಡಲ್ವಾ ಅನ್ನೋದು. ಉಳಿದಂತೆ ಯತ್ನಾಳ್ರ ಜನಪ್ರಿಯತೆ ಬಗ್ಗೆ, ಯತ್ನಾಳ್ರ ಹಿಂದುತ್ವದ ನಾಯಕತ್ವದ ಬಗ್ಗೆ, ಯತ್ನಾಳ್ರು ಹೋದಲ್ಲೆಲ್ಲ ಜನ ಸೇರುವ ಬಗ್ಗೆ, ಅದರ ಬಗ್ಗೆ ಆಂಬಿಗ್ವಿಟಿ ಯಾರಿಗೂ ಇದೆ ಪಾರ್ಟಿಯಲ್ಲಿ, ಹೈಕಮಾಂಡ್ನಲ್ಲಿ ಅಂತ ಅನ್ನಿಸ್ತಾ ಇಲ್ಲ. ಆದರೆ ಪದೇ ಪದೇ ಮಾತಾಡೋದನ್ನು ಬಂದ್ ಮಾಡಿದರೆ ನನಗನ್ಸುತ್ತೆ ಎಕ್ಸ್ಟ್ರೀಮ್ ಆ್ಯಕ್ಷನ್ ಆಗಲ್ಲ. ಪದೇ ಪದೇ ಮಾತಾಡೋದನ್ನು ಕಂಟಿನ್ಯೂ ಮಾಡಿದರೆ ಹೈಕಮಾಂಡ್ಗೂ ಕೂಡ ಬೇರೆ ಆ್ಯಕ್ಷನ್ ತೆಗೆದುಕೊಳ್ಳದೆ ದಾರಿ ಉಳಿಯಲ್ಲ ಅನ್ನೋದು ನನಗನ್ಸುತ್ತೆ. ಅಷ್ಟು ಆ ಕಾರಣದಿಂದ RSSನ ವಯಾ ಮೀಡಿಯಾ ಒಂದು ಪ್ರಯತ್ನ ಕೊನೆಯ ಹಂತದಲ್ಲಿ ನಡೀತಾ ಇದೆ ಅನ್ನೋದು ಮಾಹಿತಿ. ಬಟ್ ಆದರೆ ಯತ್ನಾಳ್ರ ಮಾತು ನಿಲ್ಲಿಸೋದು ಉಳಿದವ್ರ ಕೈಲಿ ಒತ್ತಟ್ಟು ಇಲ್ಲ, ಬಹುಶಃ ಯತ್ನಾಳ್ರ ಕೈಯಲ್ಲೇ ಇಲ್ಲ ಅದು ಅಂತ ಅನ್ಸುತ್ತೆ. ನಾಟ್ ಅಂಡರ್ ಹಿಸ್ ಕಂಟ್ರೋಲ್ ಆಲ್ಸೋ. ಮೊದಲನೆಯ ನೋಟಿಸ್ಗೆ ಉತ್ತರ ಕೊಟ್ಟು ಹೊರಗೆ ಬಂದ ಮೇಲೆ ನಾನಿನ್ನು ಮಾತಾಡೋದಿಲ್ಲ, ನಾನು ಸೈಲೆಂಟ್ ಆಗ್ತೀನಿ ಇತ್ಯಾದಿ ಇತ್ಯಾದಿ ಹೇಳಿದ್ರು. ಸ್ವಲ್ಪ ದಿನ ಅಷ್ಟೇ ಹಂಗಿರೋದಕ್ಕೆ ಅವರು ನನಗೊಂದ್ಸಲ ಪಾರ್ಲಿಮೆಂಟಲ್ಲಿ ಸಿಕ್ಕಿದ್ರು, ಭಾಳ ಹಿಂದೆ ನಿಮ್ಗೆ ಹೇಳ್ತೀನಿ. ಅವರು BJPಗೆ ಬಂದರು, ಈ MLC ಇಲೆಕ್ಷನ್ನಲ್ಲಿ ಗೆದ್ದು ಅದಾದಮೇಲೆ BJPಗೆ ಬಂದರು.
ಪಾರ್ಲಿಮೆಂಟ್ನ ರಿಸೆಪ್ಷನ್ ಗೇಟಿಂದ ಗೇಟ್ ನಂಬರ್ 4 ಮೂಲಕ ನಾವು ಪಾರ್ಲಿಮೆಂಟ್ಗೆ ಹೋದ್ವಿ. ಅವರೇನು ಪಾರ್ಲಿಮೆಂಟ್ ಸದಸ್ಯರಾಗಿರಲಿಲ್ಲ, ಭೇಟಿಯಾಗ್ಲಿಕ್ಕೆ ಬಂದಿದ್ರು. ಸುಮಾರು 1 ಗಂಟೆಗಳ ಕಾಲ ನಾನು ಯತ್ನಾಳ್ರು ಮಾತಾಡ್ತಾ ಹೋದ್ವಿ. ಅವರು ಭಾಳ ನೋಡಿ, ಯತ್ನಾಳ್ರದೊಂದಂದರೆ ಮುಕ್ತ ಮನಸ್ಸಿನಿಂದ ಮಾತಾಡ್ತಾರೆ. ಯತ್ನಾಳ್ರು ಈ ಮುಗುಮ್ ರಾಜಕಾರಣಿ ಅಲ್ಲ, ಅವರು ತುಂಬ ಹಾರ್ಟ್ಲಿ ಮಾತಾಡ್ತಾರೆ. ಅವರು ನನಗೆ ಹೇಳಿದರು, ನೋಡಿ ನಾನು ಮಾತಾಡೋದನ್ನು ಕಮ್ಮಿ ಮಾಡಬೇಕು ಅಂತ ನನಗೆ ಅನಂತಕುಮಾರ್ ಅವರು ಹೇಳ್ತಿರ್ತಾರೆ, ಬೇರೆ ಬೇರೆ ಪಾರ್ಟಿಯವರು ಹೇಳ್ತಿರ್ತಾರೆ, ಮಾತಾಡೋದನ್ನು ಕಮ್ಮಿ ಮಾಡ್ಬೇಕ್ರಿ, ಆದರೆ ಆಗಲ್ರಿ ನನ್ನ ಕಡೆ ಅಂತಂದರು. ಅದಾದ 3 ದಿನಕ್ಕೆ ಬೆಂಗಳೂರಲ್ಲಿ ಒಂದು ಭಯಂಕರ ಹೇಳಿಕೆ ಕೊಟ್ಟರು. ಅಂದರೆ ಯತ್ನಾಳ್ರಿಗೂ ಕೂಡ ಇದು ಗೊತ್ತಿಲ್ಲ ಅನ್ನೋದಲ್ಲ. ಯತ್ನಾಳ್ರು 94ರಲ್ಲಿ 96ರಲ್ಲಿ ಮೊದಲ ಬಾರಿ MP ಆದವರು ವಿಜಯಪುರ ಕ್ಷೇತ್ರದಿಂದ. ಹೀಗಾಗಿ ಯತ್ನಾಳ್ರಿಗೆ ಇದು ಸುದೀರ್ಘವಾಗಿರ್ತಕ್ಕಂಥ BJP ಗೊತ್ತಿದೆ, RSS ಗೊತ್ತಿದೆ, ಇಲ್ಲಿನ ಪಾಲಿಟಿಕ್ಸ್ ಗೊತ್ತಿದೆ. ಆದರೆ ನನಗನ್ಸುತ್ತೆ ಯತ್ನಾಳ್ರು ಪದೇ ಬಂದು ನೀಡ್ತಾ ಇರ್ತಕ್ಕಂಥ ಹೇಳಿಕೆಗಳು ಒಂದು ಕಡೆ ಪಾರ್ಟಿಯನ್ನ ಘಾಸಿ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಅವರ ಪೊಲಿಟಿಕಲ್ ಕರಿಯರನ್ನು ಕೂಡ ಅದಕ್ಕೆ ಏಟ್ ಕೊಡ್ತಾ ಇದೆ. ಅದು ರೆಕ್ಟಿಫೈ ಮಾಡ್ತಾರೋ ಇಲ್ವೋ ಅನ್ನೋದು ಪ್ರಾಯಶಃ ಇನ್ನೊಂದು 10-15 ದಿನದಲ್ಲಿ ಗೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ಅಂದರೆ ಅವರು ಸ್ವಲ್ಪ ದಿವಸ ಮೌನವನ್ನೇನು ಕಾಪಾಡಿಕೊಳ್ತಾರಲ್ಲ, ಅದು ಬಹುಶಃ ಅಕ್ಯುಮುಲೇಟ್ ಆಗಿರುತ್ತೆ. ಅದು ಮಾತಾಡ್ಬೇಕು ಅನ್ನೋದು ಎಲ್ಲ ಸೇರಿ ಒಂದೇ ಸಲ ಹೊಡೆದು ಸ್ವಭಾವ ಅಜಿತ್, ಸ್ವಭಾವ. ಎಸ್. ಈ ಸಿಗರೆಟ್ ಬಿಡೋದನ್ನು ಕೆಲವರು ಟ್ರೈ ಮಾಡ್ತಿರ್ತಾರೆ. ಒಂದು 4 ದಿವಸ ಬಿಟ್ಟಿರ್ತಾರೆ ಅವ್ರು, 4 ದಿವಸ ಕಂಟಿನ್ಯೂಸ್ ಆಗಿ ಬಿಟ್ಟಿರ್ತಾರೆ. 5ನೇ ದಿವಸ ಸೇದಿದ್ರೆ ಹೆಂಗೆ ಅಂದ್ರೆ 4 ದಿವಸ ಬಿಟ್ಟಿದ್ದೆಲ್ಲ ಸೇರಿಸಿ ಹಾಗೆ ಅದು ಯತ್ನಾಳ್ರಿಗೆ ವಿಡ್ರಾವಲ್ ಸಿಂಪ್ಟಮ್ಸ್ ಬಹುಶಃ ಹಂಗಾಗ್ತಿದೆ. ಎಸ್, ಒಂದು ಸಣ್ಣ ಬ್ರೇಕ್ ಆದಮೇಲೆ BJPಯ ಒಳ ರಾಜಕಾರಣದ ಮತ್ತೊಂದು ಸುದ್ದಿ ಇದೆ. ಬ್ರೇಕ್ ಮುಗಿಸ್ಕೊಂಡು ಬರ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.